ಬನ್ನಿ ಈಗ ಮಾಡೋಣ ಮೀನ್ ಯೂಸಿಂಗ್ ಡೈರೆಕ್ಟ್ ಮೆಥಡ್. ಓಕೆ, ಮೀನನ್ನು ಡೈರೆಕ್ಟ್ ಮೆಥಡಿಂದ ಯಾವ ರೀತಿ ಕಂಡುಹಿಡಿಯೋದನ್ನು ನೋಡೋಣ. ಈಗ ಮೊದಲನೇದಾಗಿ ಸಮ್ ಆಫ್ ದ ವ್ಯಾಲ್ಯೂಸ್ ಆಫ್ ಆಲ್ ದ ಅಬ್ಸರ್ವೇಷನ್ಸ್ ಡಿವೈಡ್ ಬೈ ದ ಟೋಟಲ್ ನಂಬರ್ ಆಫ್ ದ ಅಬ್ಸರ್ವೇಷನ್ಸ್. ಇದು ಏನು, ಒಂದು ಮೀನ್ನ ಡೆಫಿನೇಷನ್. ಓಕೆ, ಅರ್ಥ ಆಗಿಲ್ಲ ಅನಿಸುತ್ತೆ. ಸರಿ, ನಾನು ಹೇಳ್ತೀನಿ. ಓಕೆ, ನಾನಿರೋದೆ ಅದಕ್ಕೆ. ಸರಿ, ಈಗ ಮೊದಲು ಒಂದು ಐಡಿಯಾ ತಗೊಳ್ಳೋಣ. ಓಕೆ, ಈ ಎಕ್ಸ್ ಬಾರ್ ಅಂದ್ರೇನು, F1 X1 F2 X2, ಈ ರೀತಿ FN XN ಅಂದ್ರೇನು, F1 F2 FN ಅಂದ್ರೇನು, ಈ ರಿಪ್ರೆಸೆಂಟೇಷನ್ ಏನು, ಈ ರಿಪ್ರೆಸೆಂಟೇಷನ್ ಏನು, ಇದನ್ನೆಲ್ಲ ಏನು ಮಾಡೋಣ, ಒಂದು ಕ್ಲಿಯರ್ ಆಗಿ ಐಡಿಯಾ ತಗೊಳ್ಳೋಣ. ಓಕೆ, ಸೊ ಅದಕ್ಕಾಗಿ ಇಲ್ಲಿ ಬನ್ನಿ. ಓಕೆ, ಈಗ ಇಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಟಾಪಿಕ್ ಯಾವುದು, ಮೀನ್. ಓಕೆ, ಇನ್ನು ಕಂಡುಹಿಡಿತಾ ಇದ್ದೀವಿ, ಮೀನನ್ನು ಕಂಡುಹಿಡಿತಾ ಇದ್ದೀವಿ. ಓಕೆ, ಮೀನು, ಈ ಮೀನಲ್ಲ. ಓಕೆ, ಈ ಮೀನಲ್ಲ. ಓಕೆ, ಇದು ಏನು, ಇನ್ನೊಂದು ಮೀನು. ಓಕೆ, ಏನು ಮಾಡೋಣ, ಮೀನನ್ನು ಹಿಡಿಯೋಣ. ಈ ಮೀನ್ ಅಂದ್ರೇನು, ಫಸ್ಟಾಗಿ ಒಂದು ಅವರೇಜ್ ವ್ಯಾಲ್ಯೂವನ್ನು ತೊಗೊಳ್ತೀನಿ. ಈಗ ಜಸ್ಟ್ ನಿಮ್ಗೆ ಸಿಂಪಲ್ ಆಗಿ ನಾನು 2 ನಂಬರ್ ಕೊಟ್ಟೆ ಅಂತ ತೊಗೊಳ್ಳಿ. ಈಗ 10, 20. ಓಕೆ, ಇದ್ರದ್ದು ನನಗೆ ಆವ್ರೇಜ್ ವ್ಯಾಲ್ಯೂ ಕಂಡುಹಿಡ್ರಿ ಅಂತ ಹೇಳಿದೆ. ಆವ್ರೇಜ್ ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿತೀರಾ, ಫಸ್ಟ್ 10, ಆಮೇಲೆ ಪ್ಲಸ್ 20 ಡಿವೈಡ್ ಬೈ ಎಷ್ಟು ನಂಬರ್ ಅದು, 1, 2. ಸೊ ಡಿವೈಡ್ ಬೈ 2. ಏನು ಮಾಡಿದಿರಾ, ಟೋಟಲ್ ನಂಬರ್ಸ್. ಓಕೆ, ಸಮ್ ಆಫ್ ದ ನಂಬರ್ಸ್ ಡಿವೈಡ್ ಬೈ ನಂಬರ್ ಆಫ್ ಟೈಮ್ಸ್ ದ ಡಾಟಾ ಈಸ್ ರಿಪ್ರೆಸೆಂಟೆಡ್. ಓಕೆ, ಎಷ್ಟು ಸಲ ಡಾಟಾನ ರಿಪ್ರೆಸೆಂಟ್ ಮಾಡಿದ್ವಿ, ಒಂದು ಸಲ ಡಾಟಾ ರಿಪ್ರೆಸೆಂಟ್ ಮಾಡಿದ್ವಿ, ಇನ್ನೊಂದು ಸಲ ಡಾಟಾನ ರಿಪ್ರೆಸೆಂಟ್ ಮಾಡಿದ್ವಿ. ಸೊ ಅದಕ್ಕೆ 10 + 20 ಡಿವೈಡ್ ಬೈ 2 ಆಯಿತು. ಸೊ ಇದು 30 ಡಿವೈಡ್ ಬೈ 2. ಸೊ ಫೈನಲ್ ಆಗಿ ಏನು ಬಂತು, 15 ಬಂತು. ಈಗೇನಂತ ಹೇಳಿದ್ವಿ, ಈಗ 10 ಮತ್ತು 20 ನಡುವೆ 10 ಮತ್ತು 20 ತೊಗೊಂಡಾಗ ಆವ್ರೇಜ್ ವ್ಯಾಲ್ಯೂ ಏನು ಬಂತು, 15 ಬಂತು. ಸರಿ, ಈಗ ಅದೇ ರೀತಿ ಏನು ಮಾಡ್ತೀನಿ, 5, 10, 15 ತೊಗೊಂಡೆ. ಈಗ ಆವ್ರೇಜನ್ನು ಕಂಡುಹಿಡಿರಿ. ಆವ್ರೇಜನ್ನು ಕಂಡುಹಿಡಿಯೋದಕ್ಕೆ ಏನು ಮಾಡ್ತೀವಿ, ಟೋಟಲ್ ಸಮ್ ಏನಾಗುತ್ತೆ, 5 + 10 + 15 ಡಿವೈಡ್ ಬೈ ನಂಬರ್ ಆಫ್ ಟೈಮ್ಸ್ ದ ಡಾಟಾ ರಿಪ್ರೆಸೆಂಟೆಡ್. 1, 2, 3 ಟೈಮ್ಸ್ ದ ಡಾಟಾ ಈಸ್ ಬೀಯಿಂಗ್ ರಿಪ್ರೆಸೆಂಟೆಡ್. ಸೊ ಟೋಟಲ್ ಡಿವೈಡ್ ಬೈ 3 ಮಾಡಿದ್ವಿ. ಈಗೇನು ಬರುತ್ತೆ, 25, 30 ಡಿವೈಡ್ ಬೈ 3 = 10. 10 ಏನಾಯಿತು, ಈ ಡಾಟಾದ, ಹೌದಾ, ಇಲ್ಲಿ ಕೊಟ್ಟಿರ್ತಕ್ಕಂಥ ಡಾಟಾ, ಈ ಅನ್ಗ್ರೂಪ್ಡ್ ಡಾಟಾ ಇದು. ಓಕೆ, ಇದೇನಿದು ಅನ್ಗ್ರೂಪ್ಡ್ ಡಾಟಾ. ಈ ಅನ್ಗ್ರೂಪ್ಡ್ ಡಾಟಾನ ಆವ್ರೇಜ್ ವ್ಯಾಲ್ಯೂವನ್ನು ಕಂಡುಹಿಡಿದ್ವಿ. ಸರಿ, ಈಗ ಇದನ್ನು ನೋಡಿ. ಹದಿನೈದು, 25. ಓಕೆ, ಇದರದ್ದು ಆವ್ರೇಜ್ ವ್ಯಾಲ್ಯೂವನ್ನು ಕಂಡುಹಿಡ್ರಿ. ಇದು ಫೈನಲ್ ಎಷ್ಟು, 5 + 15 20, 30, 35, 40, 50, 60, 65 ಆಗುತ್ತೆ. ಓಕೆ, ಎಷ್ಟು, 30, 30, 60, 65. ಓಕೆ, ಎಷ್ಟಾಯಿತು, ಟೋಟಲಾಗಿ 65. ಓಕೆ, ಇವೆಲ್ಲಷ್ಟರ ಸಮ್ ಮಾಡಿದೆ. ಸಮ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಡಾಟಾಸ್ ರಿಪ್ರೆಸೆಂಟೆಡ್. ಡಾಟಾ 1, ಡಾಟಾ 2, ಡಾಟಾ 3, ಡಾಟಾ 4, ಡಾಟಾ 5. ಓಕೆ, 5 ಸಲ ಇದೆ. ಸೊ 5 1 5, 5 3 15. 13 ಏನು ಬಂತು, ಇದರದ್ದು ಆವ್ರೇಜ್ ವ್ಯಾಲ್ಯೂ ಬಂತು. ಸರಿನಾ, ಒಂದು ಈಗ ಅನ್ಗ್ರೂಪ್ ಡಾಟಾ ಕೊಟ್ಟರೆ ಇಲ್ಲಿ ಏನು ಆವ್ರೇಜ್ ವ್ಯಾಲ್ಯೂವನ್ನು ಕಂಡುಹಿಡ್ತಾರಲ್ಲ, ಇದನ್ನು ಏನಂತ ಕರಿತೀವಿ, ಇಲ್ಲಿ ಮೀನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಮೀನ್ ಅಂತ ಕರಿತೀವಿ. ಈಗ ಇಲ್ಲಿ ಕೆಳಗಿರ್ತಕ್ಕಂಥ ಲಾಸ್ಟ್ ಎಕ್ಸಾಂಪಲ್ನ ನಾನು ಇನ್ನೊಂದು ರೀತಿ ಮಾಡ್ತೀನಿ ನೋಡಿ. ಕೆಳಗಿರ್ತಕ್ಕಂಥ ಲಾಸ್ಟ್ ಎಕ್ಸಾಂಪಲ್ನ ಇನ್ನೊಂದು ರೀತಿಯಲ್ಲಿ ಮಾಡ್ತೀನಿ, ಅದರಿಂದನೂ ಆನ್ಸರ್ ಸೇಮ್ ಬರುತ್ತೆ. ಓಕೆ, ಏನು ನಾನು ತೊಗೊಂಡಿರ್ತಕ್ಕಂಥ ಎಕ್ಸಾಂಪಲು 5, 15, 15. ಓಕೆ, ನೆಕ್ಸ್ಟು 25, ಆಮೇಲೆ 5. ಈ ರೀತಿ ಇತ್ತು ಡಾಟಾ. ಸರಿ, ಇದು ಏನು, ಒಂದು ಅನ್ಗ್ರೂಪ್ಡ್ ಡಾಟಾ. ಅನ್ಗ್ರೂಪ್ಡ್ ಡಾಟಾಕ್ಕೆ ಯಾವ ರೀತಿ ಕಂಡುಹಿಡಿದು ನಾವು ಆವ್ರೇಜ್ ಅಥವಾ ಮೀನ್. ಓಕೆ, ಮೀನ್ ಅಂದ್ರೇನು, ಆವ್ರೇಜ್ ವ್ಯಾಲ್ಯೂ. ಓಕೆ, ಮೀನ್ ಅಂದ್ರೇನು, ಆವ್ರೇಜ್ ವ್ಯಾಲ್ಯೂಗೆ ಏನಂತ ಕರಿತೀವಿ ನಾವು, ಮೀನ್ ಅಂತ ಕರಿತೀವಿ. ಈಗ ಮೀನು 5 + 15 + 15 + 25
plus 5 divided by number of times the data is represented. 1 2 3 4 5 5 ಇದೆಷ್ಟು ಬಂತು 65 ಡಿವೈಡ್ ಬೈ 5 ಬಂತು ಈಕ್ವಲ್ ಟು 3. ಸರಿ, ಇಲ್ಲಿ ತನಕ ಗೊತ್ತಾಯಿತು. ಈಗ ನಾನು ಏನು ಮಾಡ್ತೀನಿ, ಇದೇ ಡಾಟಾನ ಅವರೇಜ್ ವ್ಯಾಲ್ಯೂ ಕಂಡುಹಿಡೋದಕ್ಕೆ, ಮೀನ್ ಕಂಡುಹಿಡೋದಕ್ಕೆ ಒಂದು ಕೆಲಸ ಮಾಡ್ತೀನಿ. ಇಲ್ಲಿ 5 ಎಷ್ಟು ಸಲ ರಿಪೀಟ್ ಆಗಿದೆ? 5 ಒಂದು ಸಲ ಆಗಿದೆ, ಮತ್ತು 5 ಇನ್ನೊಂದು ಸಲ ಆಗಿದೆ. ಸೊ 2 × 5 ಅಂತ ಬರ್ಕೋಬೋದು ನಾನು, ಪ್ಲಸ್ ಓಕೆ 2 × 5 ಅಂತ ಬರ್ಕೋಬೋದು. 2 × 5 ಅಂತ ಬರ್ಕೊಂಡೆ, ಯಾಕಂದರೆ 5 2 ಸಲ ರಿಪೀಟ್ ಆಯಿತು. ನೆಕ್ಸ್ಟು 15 2 ಸಲ ರಿಪೀಟ್ ಆಗಿದೆ. ಸೊ 2 × 15 ಪ್ಲಸ್ 25 ಎಷ್ಟು ಸಲ ಆಗಿದೆ? 1 ಟೈಮ್ಸ್. 1 × 25 ಓಲ್ ಡಿವೈಡ್ ಬೈ ದ ನಂಬರ್ ಆಫ್ ಟೈಮ್ಸ್. ಇಲ್ಲಿ ನೋಡಿ, ನಾನು ಎಷ್ಟು ಸಲ ಮಲ್ಟಿಪ್ಲೈ ಮಾಡಿದ್ದೀನಿ ಇದನ್ನು. ಓಕೆ, 2 + 1 ವಿಚ್ ಈಸ್ 5. ದಿಸ್ ವಿಲ್ ಆಲ್ಸೋ ಬಿ ಈಕ್ವಲ್ ಟು 10 30 25 ಎಷ್ಟಾಯಿತು? 65 ಡಿವೈಡ್ ಬೈ 5 ಈಕ್ವಲ್ ಟು 3 ಬಂತು. ಓಕೆ, 65 ಡಿವೈಡ್ ಬೈ 5 ಏನು ಬಂತು? 3 ಬಂತು. ಸರಿ, 3 ಅಲ್ಲ 13. ಓಕೆ, 13 ಬರುತ್ತೆ. ಸಾರಿ, 65 ಡಿವೈಡ್ ಬೈ 5 ಏನಾಗುತ್ತೆ? 13 ಆಯಿತು. ಓಕೆ, ಇಲ್ಲಿವರೆಗೆ ಕ್ಲಿಯರಾಗಿ ಅರ್ಥ ಆಯ್ತಾ? ಒಂದು ಅನ್ಗ್ರೂಪ್ಡ್ ಡಾಟಾ, ಇದು ಮಾಡಿರ್ತಕ್ಕಂಥ ಮೆಥಡ್ ಯಾವುದು ಮುಖಾಂತರ ಮಾಡಿ ಅನ್ಗ್ರೂಪ್ಡ್ ಡಾಟಾ. ಇಲ್ಲೇನು ಮಾಡಿದೆ, ನಾನು ಗ್ರೂಪ್ ಮಾಡಿಬಿಟ್ಟೆ, ಹೌದಾ? 5 ಮತ್ತು 5 ಅನ್ನು ತೊಗೊಂಡು ಒಂದು ಗ್ರೂಪ್ ಮಾಡಿದೆ. ಆಮೇಲೆ 15 ಮತ್ತು 15 ತೊಗೊಂಡು ಒಂದು ಗ್ರೂಪ್ ಮಾಡಿದೆ. ಆಮೇಲೆ 25 ತೊಗೊಂಡು ಇದು ಒಂದು ಸಪ್ರೇಟ್ ಗ್ರೂಪ್ ಮಾಡಿದೆ. ಈ ಗ್ರೂಪ್ ಮಾಡಿ ಈ ಗ್ರೂಪಿನ ಟೋಟಲ್ ವ್ಯಾಲ್ಯೂ ಏನು? 10. ಓಕೆ, ಈ ಗ್ರೂಪ್ನ ರಿಪ್ರೆಸೆಂಟ್ ಮಾಡ್ತಿರೋದು ಯಾರು? 5. ಎಷ್ಟು ಸಲ ರಿಪ್ರೆಸೆಂಟ್ ಮಾಡ್ತಾ ಇದೆ? 2 ಸಲ. ಓಕೆ, ನಾನು ಹೇಳ್ತಾ ಇರೋದು ಕ್ಲಿಯರಾಗಿ ಕೇಳಿ, ಇನ್ನೊಂದು ಸಲ ಹೇಳ್ತೀನಿ. ಇದರಿಂದನೇ ಫ್ರೀಕ್ವೆನ್ಸಿ ಅಂದ್ರೇನು, ಓಕೆ, ನಿಮ್ಮ ಕ್ಲಾಸ್ ಮಾರ್ಕ್ ಅಂದ್ರೇನು, ಅದನ್ನೆಲ್ಲ ಕಂಡುಹಿಡಿತೀವಿ. ಇಲ್ಲಿ 5 ಮತ್ತು 5ರದೊಂದು ಗುಂಪಾಯಿತು, 15 ಮತ್ತು 15ರದೊಂದು ಗುಂಪಾಯಿತು, 25ರದೊಂದು ಸಪ್ರೇಟ್ ಗುಂಪಾಯಿತು. ಈಗ 5 ಮತ್ತು 5, ಓಕೆ, ಇಲ್ಲಿ ಎಷ್ಟು ಟೈಮ್ಸ್ ರಿಪೀಟ್ ಆಗಿದೆ? ಟೈಮ್ಸ್ ರಿಪೀಟೆಡ್. ಓಕೆ, ಟೈಮ್ಸ್ ರಿಪೀಟೆಡ್. ಓಕೆ, ಟೈಮ್ಸ್ ರಿಪೀಟೆಡ್ ಈಸ್ ಈಕ್ವಲ್ ಟು 2. ದಿಸ್ ಈಸ್ ರಿಪ್ರೆಸೆಂಟೆಡ್ ಬೈ 5. Okay, this group data is represented by 5. ಟೋಟಲ್ ವ್ಯಾಲ್ಯೂ ಏನಾಗುತ್ತೆ ಈ ಗ್ರೂಪ್? ಅದು ಟೋಟಲ್ ವ್ಯಾಲ್ಯೂ ಏನಿದೆ ಅಲ್ವಾ, 5 × 2 ವಿಚ್ ಈಸ್ ಈಕ್ವಲ್ ಟು 10. ಓಕೆ, ಇಲ್ಲಿ 5 + 5 ಮಾಡಿ 10 ಬರುತ್ತೆ. ಓಕೆ, ಇದು ಸಿಂಪಲ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನಿಮಗೆ ಫ್ರೀಕ್ವೆನ್ಸಿ ಅಂದ್ರೇನೋ ಒಂದು ಕ್ಲಿಯರ್ ಐಡಿಯಾ ಬರಬೇಕು. ಫ್ರೀಕ್ವೆನ್ಸಿ ಅಂತ ಒಂದು ಕ್ಲಿಯರ್ ಐಡಿಯಾ ಇರ್ಲಿಕ್ಕೆ ಹೋದರೆ ಏನು ಮಾಡ್ತೀರಾ, ನೀವು ಡೈರೆಕ್ಟಾಗಿ ಸಾಲ್ವ್ ಮಾಡೋಕೆ ಹೋಗ್ತೀರ. ಟೇಬಲ್ ಕೊಟ್ಟಿದ್ರೆ ಏನು ಮಾಡ್ತೀರಾ, ಡೈರೆಕ್ಟಾಗಿ ಸಾಲ್ವ್ ಮಾಡಿಬಿಡ್ತೀರ. ಅದೇ ಓಪನ್ ಆಗಿ ಡಾಟಾ ಏನೋ ಕೊಟ್ಟರು ಅಂದ್ರೆ ಕ್ವಶನಲ್ಲಿ ಸಿಗ್ಬಿಡ್ತೀರ, ನೀವು ಪಕ್ಕಾ ಸಿಗ್ಬಿಡ್ತೀರ. ಓಕೆ, ಅದಕ್ಕಾಗಿ ಇದನ್ನು ಹೇಳ್ತಾ ಇರೋದು. ನೆಕ್ಸ್ಟು ಇದು ಟೈಮ್ಸ್ ರಿಪೀಟೆಡ್ ಏನಾಗುತ್ತೆ? ಟೈಮ್ಸ್ ರಿಪೀಟೆಡ್ ವಿಚ್ ಈಸ್ ಈಕ್ವಲ್ ಟು 2. ದಿಸ್ ಈಸ್ ರಿಪ್ರೆಸೆಂಟೆಡ್ ಬೈ 15. ಸೊ ಟೋಟಲ್ ವ್ಯಾಲ್ಯೂ ಏನಾಗುತ್ತೆ? 15 × 2 ವಿಚ್ ಈಸ್ ಈಕ್ವಲ್ ಟು 30. ಸಾರಿ, ನೆಕ್ಸ್ಟ್ ಇಲ್ಲಿ 25. ಇದು ಟೋಟಲ್ ರಿಪೀಟೆಡ್ ಟೈಮ್ಸ್ ಏನಾಗುತ್ತೆ? ಓಕೆ, ಸಾರಿ, ಟೈಮ್ಸ್ ರಿಪೀಟೆಡ್ ಏನಾಗುತ್ತೆ? 1 ಟೈಮ್ ರಿಪೀಟ್ ಆಗಿದೆ. ನೆಕ್ಸ್ಟು ಇದೆ ಎಷ್ಟು ಸಲ ರಿಪ್ರೆಸೆಂಟ್ ಮಾಡಿ, ಇದು ರಿಪ್ರೆಸೆಂಟೆಡ್ ಬೈ, ದಿಸ್ ಈಸ್ ರಿಪ್ರೆಸೆಂಟೆಡ್ ಬೈ 25. ಆ್ಯಂಡ್ ದ ಸೇಮ್ ಥಿಂಗ್ ಅಂದರೆ ಈ ಗ್ರೂಪ್. ಓಕೆ, ದಿಸ್ ಗ್ರೂಪ್ ಈಸ್ the group's value is 1 × 25 which is equal to 25. ಓಕೆ, ಇಲ್ಲಿವರೆಗೆ ಒಂದು ಐಡಿಯಾ ಬಂತ. ಇಲ್ಲಿ ಟೈಮ್ಸ್ ರಿಪೀಟೆಡ್ ಏನಂತಿದ್ದೀನಿ, ರಿಪ್ರೆಸೆಂಟೆಡ್ ಬೈ ಏನಂತಿದ್ದೀನಿ, ಟೋಟಲ್ ವ್ಯಾಲ್ಯೂ ಅಂತ ಏನಂತಿದ್ದೀನಿ. ಈ ಟೋಟಲ್ ವ್ಯಾಲ್ಯೂ ಗೊತ್ತಾಯ್ತು, ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತೆ. ಇಲ್ಲಿ ಟೈಮ್ಸ್ ರಿಪೀಟೆಡ್ ಅಂತ ಏನು ಬಳಸಿದ್ದೀನಲ್ವ. ಓಕೆ, ಎಷ್ಟು ಟೈಮ್ ರಿಪೀಟ್ ಆಗಿದೆ,
ಹೌದಾ? ಈ ಟೈಮ್ಸ್ ರಿಪೀಟೆಡ್ನ ಏನಂತ ಕರಿತೀವಿ ಅಂದರೆ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಈ ಟೈಮ್ಸ್ ರಿಪೀಟೆಡ್ನ ಏನಂತ ಕರಿತೀವಿ? ಫ್ರೀಕ್ವೆನ್ಸಿ. ಓಕೆ, ಫ್ರೀಕ್ವೆನ್ಸಿ ಅಂದ್ರೇನು? ದ ನಂಬರ್ ಆಫ್ ಟೈಮ್ಸ್ ಅ ಡಾಟಾ ಈಸ್ ರಿಪೀಟೆಡ್ ಈಸ್ ನೋನ್ ಆ್ಯಸ್ ಇಟ್ಸ್ ಫ್ರೀಕ್ವೆನ್ಸಿ. ಓಕೆ, ಫ್ರೀಕ್ವೆನ್ಸಿ ಅಂದ್ರೇನು? ಈಗ ಒಂದು ವ್ಯಾಲ್ಯೂ ಇತ್ತು ಅಂತ ತಿಳ್ಕೊಳ್ಳಿ, ಅದು ಎಷ್ಟು ಸಲ ರಿಪೀಟ್ ಆಗ್ತಾ ಹೋಗುತ್ತೆ, ಎಷ್ಟು ಸಲ ರಿಪೀಟ್ ಆಗ್ತಾ ಹೋಗುತ್ತೆ ಅಂದರೆ ಅದ್ರದ್ದು ಫ್ರೀಕ್ವೆನ್ಸಿ ಅಷ್ಟು ಸಲ ಜಾಸ್ತಿ ಆಗಿ ಹೋಗುತ್ತೆ. ಒಂದು ಸಲ ರಿಪೀಟ್ ಆದರೆ ಫ್ರೀಕ್ವೆನ್ಸಿ ಏನಾಗುತ್ತೆ? 1 ಆಗುತ್ತೆ. 2 ಸಲ ರಿಪೀಟ್ ಆದರೆ 2, 3 ಟೈಮ್ಸ್ ರಿಪೀಟ್ ಆದರೆ 3, ಅದರ ಫ್ರೀಕ್ವೆನ್ಸಿ ಆಯಿತು. ಓಕೆ, ಇದೇ ರೀತಿ ಒಂದು ಡಾಟಾ 150 ಟೈಮ್ಸ್ ರಿಪೀಟ್ ಆದರೆ 150 ಈಸ್ ಇಟ್ಸ್ ಫ್ರೀಕ್ವೆನ್ಸಿ. ಸರಿ, ಅದೇ ರೀತಿ 15 ಫ್ರೀಕ್ವೆನ್ಸಿ ಎಷ್ಟಿದೆ? 2 ಇದೆ. ಈಗ 25 ಫ್ರೀಕ್ವೆನ್ಸಿ ಎಷ್ಟಾಗುತ್ತೆ? 1 ಆಗುತ್ತೆ. ಸರಿನಾ? ಇದನ್ನು ಟೇಬಲ್ ಮುಖಾಂತರ ನೀವು ಗ್ರೂಪ್ ಮಾಡ್ಬೋದು. ಓಕೆ, ಇದನ್ನೆಲ್ಲ ನೀವು 9th ಕ್ಲಾಸಲ್ಲಿ ಓದಿರ್ತಾರ, ಬಟ್ ಆದರೂ ನಾನು ನಿಮಗೆ ಒಂದು ಸಲ ಎಲ್ಲ ಜ್ಞಾಪಕ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ಈಗ ಇದು ಟೋಟಲ್ ವ್ಯಾಲ್ಯೂ ಏನಿದೆ ಅಲ್ವಾ, ಇದನ್ನು ಏನಂತ ಕರೀತಾರೆ ಅಂದರೆ ಈ ಗ್ರೂಪ್ ವ್ಯಾಲ್ಯೂ ಅಂತ ಕರೀತಾರೆ. ಓಕೆ, ಇದನ್ನು ಗ್ರೂಪ್ ವ್ಯಾಲ್ಯೂ ಅಂತ ಕರೀತಾರೆ. ಇದನ್ನು ರಿಪ್ರೆಸೆಂಟ್ ಮಾಡೋದು ಏನು? 5 ಅಂದರೆ ರಿಪ್ರೆಸೆಂಟೇಷನ್. ಸರಿನಾ? ಇಲ್ಲಿವರೆಗೂ ಒಂದು ಕ್ಲಿಯರ್ ಐಡಿಯಾ ಸಿಕ್ಕಿರುತ್ತೆ ಫ್ರೀಕ್ವೆನ್ಸಿ ಅಂದ್ರೇನು ಅಂತ. ಈಗ ವಾಪಸ್ ಬರೋಣ. ಇಲ್ಲಿ ಬೇಡ, ಫಾರ್ಮುಲಾ ಹೇಳ್ಕೊಂಡು ಕರ್ಕೊಂಬರ್ತೀನಿ.